ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಯುಗಾದಿ ಮತ್ತು ರಂಜಾನ್ ಹಬ್ಬಕ್ಕೆ 6,000 ರೂಪಾಯಿ ಜಮೆ ಮಾಡಲಾಗಿದೆ. 15 ಜಿಲ್ಲೆಯ ಪಟ್ಟಿ ಬಿಡುಗಡೆ. ನಿಮ್ಮ ಊರಿನ ಹೆಸರು ಇದೆಯಾ? ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಮತ್ತೊಂದೆಡೆಯಲ್ಲಿ ಯುಗಾದಿ ಹಬ್ಬದ ಮುನ್ನವೇ ಅಡುಗೆ ಎಣ್ಣೆ ಬೆಲೆ ಭಾರಿ ಏರಿಕೆ. ರೇಟ್ ಕೇಳಿದ್ರೆ ತಲೆ ಗಿರ್ ಅನ್ನುತ್ತೆ. ಎಲ್ಲ ಶಾಕಿಂಗ್ ಮಾಹಿತಿಗಳು ಬಂದಿವೆ. ಮತ್ತೊಂದೆಡೆಯಲ್ಲಿ ದೇವೇಗೌಡರು ನಮ್ಮನ್ನ ಪ್ರೇಮಿಸಿದ್ರು, ಆದರೆ ಮೋದಿ ಜೊತೆ ಮದುವೆ ಆದ್ರು ಎಂದು ಲೋಕಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವ್ಯಂಗ್ಯವಾಡಿದ್ದಾರೆ. ಇದೇ ಒಂದು ಹೇಳಿಕೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಏನಿದು ತಿರುಗೇಟು? ಎಲ್ಲ ಸುದ್ದಿ ನೋಡೋಣ. ಬಂಗಾರದ ಬೆಲೆಯಲ್ಲಿ ಮತ್ತೊಮ್ಮೆ ಭಾರಿ ಕುಸಿತ. ಯುಗಾದಿ ಹಬ್ಬದ ನಡುವೆನೆ ಚಿನ್ನದ ಬೆಲೆಯಲ್ಲಿ 3,300 ರೂಪಾಯಿ ಇಳಿಕೆಯಾಗಿದೆ. ಇನ್ನು ರಾಜ್ಯಾದ್ಯಂತ ಭಾರಿ ಮಳೆ. ಇನ್ನು ಒಂದು ವಾರ ಈ ಜಿಲ್ಲೆಗಳಲ್ಲಿ ಮಳೆ ಮುಂದುವರಿಯುತ್ತೆ ಎಂದು ಹವಾಮಾನ ಇಲಾಖೆಯಿಂದ ಮಾಹಿತಿ ಬಂದಿದೆ. ನಿಮ್ಮ ಊರಿನ ಹೆಸರು ಇದೆಯಾ? ಎಲ್ಲ ಸುದ್ದಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ ರಾಜ್ಯದ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಮತ್ತೊಂದು ಕಂತಿನ ಹಣವು ಬಿಡುಗಡೆ ಮಾಡಲಾಗಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 27ನೇ ಕಂತಿನ ಹಣ ಬಿಡುಗಡೆ ಆಗುತ್ತಿದ್ದು, ಈಗಾಗಲೇ 15 ಜಿಲ್ಲೆಕ್ಕೂ ಅಧಿಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಜಮವಾಗಿದೆ. ಇನ್ನೆರಡು 3 ದಿನಗಳಲ್ಲಿ ಬಾಕಿ ಉಳಿದಂತ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಹಣ ತಲುಪುತ್ತೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಸ್ಪಷ್ಟನೆ ಕೊಟ್ಟಿದೆ. ಹೌದು, ಮಾಹಿತಿಯ ಪ್ರಕಾರ 1 ತಿಂಗಳ ಅಂತರದಲ್ಲಿ ಒಟ್ಟು 6,000 ರೂಪಾಯಿ ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗಿದೆ. ಫೆಬ್ರವರಿ ತಿಂಗಳಲ್ಲಿ 25 ಮತ್ತು 26ನೇ ಕಂತು ಹಾಕಲಾಗಿದ್ದು, ಇದೀಗ ಮಾರ್ಚ್ ತಿಂಗಳಲ್ಲಿ 27ನೇ ಕಂತನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, 2023 ಆಗಸ್ಟ್ ತಿಂಗಳಲ್ಲಿ ಈ ಒಂದು ಯೋಜನೆ ಜಾರಿಗೆ ಆಗಿದ್ದು, ಸದ್ಯ ಇಲ್ಲಿಯವರೆಗೆ 27ನೇ ಕಂತಿನವರೆಗೆ ಹಣವನ್ನು ಹಾಕಲಾಗಿದೆ. ಹೌದು, ಒಟ್ಟು 15 ಜಿಲ್ಲೆಯ ಮಹಿಳೆಯರಿಗೆ ಈ ಒಂದು ಹಣ ಜಮೆ ಆಗ್ತಾ ಇದೆ. ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ಗದಗ್, ಬೆಳಗಾವಿ, ಬಾಗಲಕೋಟೆ, ದಾವಣಗೆರೆ, ಕಲಬುರಗಿ, ಹಾಸನ, ಮೈಸೂರು ಮತ್ತು ಕೊಡಗು ಸೇರಿದಂತೆ 15 ಜಿಲ್ಲೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣವನ್ನು ಹಾಕಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಹಾಗೆ ನೋಡಿದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯು ಆಗಸ್ಟ್ 2023ರಲ್ಲಿ ಜಾರಿಗೆ ಆಗಿದೆ. ಅಲ್ಲಿಂದ ಇಲ್ಲಿಯವರೆಗೆ 31 ತಿಂಗಳು ಕಳೆದಿದ್ದು, ಆದರೆ ಸರ್ಕಾರ ಮಾತ್ರ 27ನೇ ಕಂತಿನವರೆಗೆ ಹಣವನ್ನು ಜಮೆ ಮಾಡಿದೆ ಸ್ನೇಹಿತರೆ. ತಾಂತ್ರಿಕ ಕಾರಣದಿಂದ ಮತ್ತು ನಾನಾ ಕಾರಣದಿಂದ ಇನ್ನು 4 ತಿಂಗಳ ಕಂತು ಬಾಕಿ ಇದ್ದು, ಇದು ಕೂಡ ಶೀಘ್ರವೇ ಜಮೆ ಆಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ನಿಮ್ಮ ಬ್ಯಾಂಕ್ ಖಾತೆಗೂ 2,000 ರೂಪಾಯಿ ಜಮಾ ಆಯ್ತಾ? ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ನೋಡಿದರೆ ಜನವರಿಯಿಂದ ಇದುವರೆಗೆ ಒಟ್ಟು 4 ಕಂತನ್ನು ಹಾಕಲಾಗಿದೆ. ಅಂದರೆ 2026ರ ಪ್ರಾರಂಭದಿಂದ ಇಲ್ಲಿಯವರೆಗೆ 8,000 ರೂಪಾಯಿ ಹಣವನ್ನು ಮಹಿಳೆಯರಿಗೆ ಜಮೆ ಮಾಡಲಾಗಿದೆ ಎಂದು ವರದಿಯಾಗಿದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಎಷ್ಟು ಕಂತು ಕಳೆದ 3 ತಿಂಗಳಲ್ಲಿ ಜಮವಾಗಿದೆ? ದಯವಿಟ್ಟು ಕಮೆಂಟ್ ಮಾಡಿ. ಬನ್ನಿ ಎರಡನೇ ಮಾಹಿತಿಗೆ ಹೋಗೋಣ. ಇದೀಗ ಯುಗಾದಿ ಹಬ್ಬದ ಸಮಯದಲ್ಲಿ ಅಡುಗೆ ಎಣ್ಣೆ ಬೆಲೆ ಭಾರಿ ಏರಿಕೆಯಾಗಿದೆ. ಹೌದು, ಯುಗಾದಿ ಹಬ್ಬದ ಸಮಯದಲ್ಲಿ ಕರ್ನಾಟಕದ ಜನತೆಗೆ ಮತ್ತೊಂದು ದೊಡ್ಡ ಶಾಕ್ ಎದುರಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದ ನಡುವೆ ಅಡುಗೆ ಅನಿಲ ಸಿಲಿಂಡರ್ ಕೊರತೆ ಬೆನ್ನಲ್ಲೇ ಈಗ ಅಡುಗೆ ಮನೆಗೆ ಮತ್ತೊಂದು ಶಾಕು ಸಿಕ್ಕಿದೆ. ಅಡುಗೆ ಎಣ್ಣೆಗೂ ಕೂಡ ಯುದ್ಧದ ಬಿಸಿ ತಟ್ಟಿದ್ದು, ಅಡುಗೆ ಎಣ್ಣೆ ಬೆಲೆ ಭಾರಿ ಏರಿಕೆ ಕಂಡಿದೆ. ಹೌದು, ಫಾರ್ಮ್ ಆಯಿಲ್, ಸನ್ಫ್ಲವರ್ ಆಯಿಲ್, ಶೇಂಗಾ ಎಣ್ಣೆ ಸೇರಿದಂತೆ ಎಲ್ಲಾ ರೀತಿಯ ಅಡುಗೆ ಎಣ್ಣೆಗಳ ಬೆಲೆ ಗಗನಕ್ಕೇರಿದೆ ಸ್ನೇಹಿತರೆ. ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧದ ಪರಿಣಾಮ ಜಾಗತಿಕ ತೈಲ ಮಾರುಕಟ್ಟೆ ಅಸ್ಥಿರವಾಗಿರುವುದೇ ಇದಕ್ಕೆ ಮುಖ್ಯ ಕಾರಣ ಎಂದು ವ್ಯಾಪಾರಿಗಳು ಹೇಳುತ್ತಿದ್ದಾರೆ. ಅಡುಗೆ ಎಣ್ಣೆ ಬೆಲೆಗಳು ಕೇವಲ 15 ದಿನಗಳಲ್ಲಿ ಭಾರಿ ಏರಿಕೆಯಾಗಿದೆ ಸ್ನೇಹಿತರೆ. ರಾಯಚೂರು ಜಿಲ್ಲೆಯಲ್ಲಿ ಎಣ್ಣೆ ವ್ಯಾಪಾರಿಯೊಬ್ಬರು ನ್ಯೂಸ್ 18 ಒಂದರಲ್ಲಿ ಮಾತನಾಡಿದ್ದು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಸಿಲಿಂಡರ್ ಗ್ಯಾಸ್ ಬಳಿಕ ಈಗ ಅಡುಗೆ ಎಣ್ಣೆ ಸರದಿ ಬಂದಿದೆ. ಲೀಟರ್ಗೆ 80 ರೂಪಾಯಿ ಏರಿಕೆಯಾಗಿದೆ. 10 ರಿಂದ 15 ದಿನ ಅಂತರದಲ್ಲಿ ಲೀಟರ್ಗೆ 70 ರಿಂದ 80 ರೂಪಾಯಿ ಏರಿಕೆಯಾಗಿದ್ದು, ಯುದ್ಧದ ಪ್ರಾರಂಭವೇ ಇದಕ್ಕೆ ಮುಖ್ಯ ಕಾರಣ ಎಂದು ತಮ್ಮ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಪ್ರಸ್ತುತ ಸ್ಥಿತಿಯಲ್ಲಿ ಫಾರ್ಮ್ ಆಯಿಲ್ ಲೀಟರ್ಗೆ 150 ರೂಪಾಯಿ, ಸನ್ಫ್ಲವರ್ ಆಯಿಲ್ 170 ರೂಪಾಯಿ ಮತ್ತು ಶೇಂಗಾ ಎಣ್ಣೆ 200 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಇದು ಕಳೆದ ತಿಂಗಳಿಗಿಂತ ಹೋಲಿಸಿದರೆ 50% ಹೆಚ್ಚಳವಾಗಿದೆ ಎಂದು ಹೇಳಲಾಗ್ತಾ ಇದೆ. ಯುಗಾದಿ ಹಬ್ಬಕ್ಕೆ ಎಣ್ಣೆ ಖರೀದಿ ಮಾಡುವ ಜನರು ಈಗ ದೊಡ್ಡ ನಷ್ಟವನ್ನ ಅನುಭವಿಸಬೇಕಾಗಿದೆ. ಹೌದು, ಹಬ್ಬದ ಸಮಯದಲ್ಲಿ ಎಣ್ಣೆ ಬಳಕೆ ಹೆಚ್ಚಾಗುತ್ತೆ. ಆದರೆ ಈ ಒಂದು ಬೆಲೆ ಏರಿಕೆಯಿಂದ ಅನೇಕ ಬಡ ಕುಟುಂಬಗಳು ಹಬ್ಬದ ತಯಾರಿಯನ್ನೇ ಕಡಿಮೆ ಮಾಡುವ ಸ್ಥಿತಿಗೆ ಬಂದಿದ್ದಾರೆ. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ದೇವೇಗೌಡವರು ನಮ್ಮನ್ನ ಪ್ರೇಮಿಸಿದ್ರು,
ಆದರೆ ಮೋದಿ ಜೊತೆ ಮದುವೆ ಆದ್ರೆ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ನಿವೃತ್ತಿ ಹೊಂದುತ್ತಿರುವ ಸದಸ್ಯರಿಗೆ ಇಂದು ರಾಜ್ಯಸಭೆಯಲ್ಲಿ ಬಿಲ್ ಕೊಡುವ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಸಮಾರಂಭ ಇಂದು ಹಾಸ್ಯಮಯ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ. ನಿವೃತ್ತಿಯಾಗುತ್ತಿರುವ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊದಲಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರಿಗೆ ಶುಭ ಹಾರೈಸಿದ್ದಾರೆ. ಇದೇ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದು, ನಾನು ದೇವೇಗೌಡ ಅವರನ್ನು 54 ವರ್ಷದಿಂದ ಬಲ್ಲೆ, ಅವರೊಂದಿಗೆ ನಾನು ಕೆಲಸವೂ ಕೂಡ ಮಾಡಿದ್ದೇನೆ. ಆದರೆ ಆ ನಂತರ ಅವರಿಗೆ ಏನಾಯಿತು ನನಗೆ ಗೊತ್ತಿಲ್ಲ. ಅವರು ನಮ್ಮನ್ನ ಪ್ರೀತಿಸುತ್ತಿದ್ರು, ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮದುವೆ ಆದರು ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಸ್ಯವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ಇವರ ಒಂದು ಹೇಳಿಕೆಯಿಂದ ರಾಜ್ಯಸಭೆಯಲ್ಲಿ ಇದ್ದಂತ ಎಲ್ಲ ಸದಸ್ಯರು ನಕ್ಕಿದ್ದು, ಇದೇ ಮಧ್ಯೆ ಹಾಜರಿದ್ದಂತ ಪ್ರಧಾನಿ ಮೋದಿ ಅವರು ಕೂಡ ನಗುತ್ತಿರುವುದು ಕಂಡು ಬಂದಿದೆ. ಇನ್ನು ಇವರ ಒಂದು ಹೇಳಿಕೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಹೌದು, ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಮದುವೆ ಬಲವಂತದ ಮದುವೆ, ಅದಕ್ಕೇನೆ ಡೈವರ್ಸ್ ಆಯಿತು ಎಂದು ಎಚ್.ಡಿ. ದೇವೇಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದೊಂದಿಗಿನ ಮೈತ್ರಿ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಸ್ಪಷ್ಟನೆ ಕೊಟ್ಟಿದ್ದು, ಅದೊಂದು ರೀತಿ ಬಲವಂತದ ಮದುವೆ ಎಂದು ಕರೆದಿದ್ದಾರೆ. ಹೌದು ಸ್ನೇಹಿತರೆ, ಸಂಸತ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದಂಥ ಟೀಕೆಗೆ ಪ್ರತಿಕ್ರಿಯೆಯಾಗಿ ದೇವೇಗೌಡ ಅವರು ಕೂಡ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ದೇವೇಗೌಡವರು ಕಾಂಗ್ರೆಸ್ ಪಕ್ಷವನ್ನು ಪ್ರೇಮಿಸಿ ಬಳಿಕ ಬಿಜೆಪಿ ಜೊತೆ ಮದುವೆ ಮಾಡಿಕೊಂಡ್ರು ಎಂಬ ಹಾಸ್ಯಭರಿತ ಭಾಷಣಕ್ಕೆ ತಿರುಗೇಟು ಕೊಟ್ಟಂತ ದೇವೇಗೌಡವರು, ನಾನು ಕಾಂಗ್ರೆಸ್ನ ಜೊತೆಗೆ ಬಲವಂತದ ಸಂಬಂಧದಲ್ಲಿದ್ದೆ, ಅದು ಒಳ್ಳೆಯ ಸಂಬಂಧವಾಗಿರಲಿಲ್ಲ, ಆದ್ದರಿಂದಲೇ ದೂರವಾಗಬೇಕಾಯಿತು ಎಂದು ಒಂದೇ ಮಾತಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಮೈತ್ರಿಯನ್ನ ತೊರೆದಿಲ್ಲ, ಅವರು ನಮ್ಮನ್ನೇ ಬಿಟ್ಟು ಹೋದ್ರು. ಆ ಒಂದು ಸಮಯದಲ್ಲಿ ನನಗೆ ಬೇರೆ ಮಾರ್ಗ ಇರಲಿಲ್ಲ, ಆದ್ದರಿಂದಲೇ ಸ್ಥಿರ ಮೈತ್ರಿಗಾಗಿ ಮುಂದಿನ ಹೆಜ್ಜೆ ಇಟ್ಟು ನಾವು ನಡಿಬೇಕಾಯಿತು ಎಂದು ದೇವೇಗೌಡವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಅದಕ್ಕೂ ಮೊದಲು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಕೂಡ ಮಾಡಿ. ಯುಗಾದಿ ಹಬ್ಬದ ಸಂಭ್ರಮದ ನಡುವೆ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ. ಹೌದು, ಭಾರತದಲ್ಲಿ ಚಿನ್ನದ ಬೆಲೆ ಮತ್ತೊಮ್ಮೆ ಇಳಿಕೆಯಾಗಿದೆ. ಯುಗಾದಿ ಹಬ್ಬಕ್ಕೂ ಮುನ್ನವೇ ಇಳಿಕೆಯಾಗಿರುವುದು ಚಿನ್ನ ಪ್ರಿಯರಿಗೆ ಮತ್ತೊಂದು ಸಂತೋಷದ ಸುದ್ದಿಯಾಗಿದೆ. ಹೌದು, ಇತ್ತೀಚಿನ ಜಾಗತಿಕ ಬೆಳವಣಿಗೆಗಳು ಚಿನ್ನದ ಬೆಲೆ ಹಾವು ಏಣಿ ಆಟ ಆಡುವಂತೆ ಮಾಡಿವೆ. ತೈಲ ಬೆಲೆ ಏರಿಕೆ, ಮಾರುಕಟ್ಟೆ ಸಂಚಲನ ಸೇರಿದಂತೆ ಹಲವು ಕಾರಣಗಳಿಂದ ಚಿನ್ನದ ಬೆಲೆಯು ಭಾರಿ ಏರಿಕೆ ಮತ್ತು ಇಳಿಕೆ ಕಾಣುತ್ತಿದ್ದು, ಇದೀಗ ಯುಗಾದಿ ಹಬ್ಬದ ಸಮಯದಲ್ಲಿ ಮತ್ತೊಮ್ಮೆ ಇಳಿಕೆಯಾಗಿದೆ. ಹೌದು ಸ್ನೇಹಿತರೆ, ಈ ಮೂಲಕ ಚಿನ್ನ ಖರೀದಿದಾರರು ನೆಟ್ಟಿಸಿರು ಬಿಡುವಂತಾಗಿದೆ. ಇದೀಗ 24 ಕ್ಯಾರೆಟ್ 1 ಗ್ರಾಂ ಚಿನ್ನದಲ್ಲಿ ಮತ್ತೆ 33 ರೂಪಾಯಿ ಇಳಿಕೆಯಾಗಿದೆ. ನಿನ್ನೆಗಿಂತ ಹೋಲಿಕೆ ಮಾಡಿದರೆ 33 ರೂಪಾಯಿ ಪ್ರತಿ ಗ್ರಾಮ್ನಲ್ಲಿ ಕುಸಿತ ಅಂತ ಹೇಳಬಹುದು. ಹೌದು, 24 ಕ್ಯಾರೆಟ್ 1 ಗ್ರಾಂ ಬಂಗಾರ ಇವತ್ತು 15,775 ರೂಪಾಯಿ, ಅಂದರೆ 10 ಗ್ರಾಮ್ಗೆ 1,57,750 ರೂಪಾಯಿ ಸ್ನೇಹಿತರೆ. ಇನ್ನು ಬೆಳ್ಳಿ ಬೆಲೆಯಲ್ಲೂ ಕೂಡ ಪ್ರತಿ ಗ್ರಾಮ್ನಲ್ಲಿ 10 ರೂಪಾಯಿ ಕುಸಿತವಾಗಿದೆ. ನಿನ್ನೆ 275 ರೂಪಾಯಿ ಇತ್ತು, ಇವತ್ತು 265 ರೂಪಾಯಿ, ಅಂದರೆ 10 ಗ್ರಾಮ್ಗೆ 2,650 ರೂಪಾಯಿ. 1 ಕೆಜಿ ಬೆಳ್ಳಿ 2,65,000 ರೂಪಾಯಿ ಸ್ನೇಹಿತರೆ. ನಿನ್ನೆ 2,75,000 ರೂಪಾಯಿ ಇತ್ತು. ನಿನ್ನೆಗೆ ಹೋಲಿಕೆ ಮಾಡಿದರೆ 1 ಕೆಜಿಯಲ್ಲಿ 10,000 ರೂಪಾಯಿ ಕುಸಿತವಾಗಿದೆ. ಇನ್ನು ನಿಮ್ಮ ಪ್ರಕಾರ ಚಿನ್ನ ಮತ್ತು ಬೆಳ್ಳಿ ಕುಸಿತವಾಗಬೇಕು, ಏರಿಕೆ ಆಗಬೇಕು? ಕಮೆಂಟ್ ಮಾಡಿ. ಬನ್ನಿ ಕೊನೆಯ ಮಾಹಿತಿಗೆ ಹೋಗೋಣ. ಮುಂದಿನ ಒಂದು ವಾರ ರಾಜ್ಯದ ಹಲವೆಡೆಯಲ್ಲಿ ಮಳೆ ಆಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಹೌದು, ರಾಜ್ಯಾದ್ಯಂತ 1 ವಾರಗಳ ಕಾಲ ಭಾರಿ ಮಳೆ ಆಗಲಿದೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಹಲವು ಜಿಲ್ಲೆಗಳಿಗೆ ಈಗಾಗಲೇ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಉತ್ತರ ಒಳನಾಡಿನ ಜಿಲ್ಲೆಗಳಾಗಿರುವ ಕಲಬುರಗಿ, ಹಾವೇರಿ, ಬಾಗಲಕೋಟೆ, ವಿಜಯಪುರ, ಕೊಪ್ಪಳ, ಗದಗ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಈಗಾಗಲೇ ಬಿರುಗಾಳಿಯೊಂದಿಗೆ ಸಾಧಾರಣ ಮಳೆ ಶುರುವಾಗಿದ್ದು, ಈ ಒಂದು ಮಳೆಯು ಮುಂದಿನ 1 ವಾರ ಇರಲಿದೆಯಂತೆ. ಮಾರ್ಚ್ 17ರಿಂದ ಮಾರ್ಚ್ 24ರವರೆಗೆ ಮಳೆ ಆಗಲಿದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಅದೇ ರೀತಿ ದಕ್ಷಿಣ ಒಳನಾಡಿನ ಜಿಲ್ಲೆಗಳಾಗಿರುವ ಚಾಮರಾಜನಗರ, ಮೈಸೂರು, ಹಾಸನ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಮಂಡ್ಯ ಸೇರಿದಂತೆ ಹಲವು ಕಡೆಗೆ ಇನ್ನೂ 4 ದಿನ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ನಿಮ್ಮ ಊರಿನಲ್ಲೂ ಕೂಡ ಮಳೆ ಆಗುತ್ತಿದೆಯಾ ಸ್ನೇಹಿತರೆ? ಆಗುತ್ತಿದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.